ಇಫ್ ಇಟ್ ಈಸ್ ಆನ್ ಗೂಗಲ್, ಇದು ನಮ್ಮ ಚಾನಲಲ್ಲಿ ಇರಬೇಕು. ಏಷ್ಯಾಸ್ ಕ್ಲೀನೆಸ್ಟ್ ವಿಲೇಜ್ ನಮ್ಮ ಇಂಡಿಯಾದಲ್ಲೇ ಇದೆ. ಇಟ್ ಈಸ್ ಬೇಸಿಕಲಿ ಇನ್ ಮೇಘಾಲಯ. ಇದೇ ವಿಲೇಜ್ನ ನಾವು ನೋಡೋಕೆ ಹೋಗ್ತಾ ಇದ್ದೀವಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿದೆ ಏನು ತಿಳ್ಕೊಳ್ಳುವ, ತಿಳಿದು ಬಂತು ದ್ಯಾಟ್ ಇಲ್ಲಿ 3 ಜಾಗ ಇದೆ ನೋಡೋದಕ್ಕೆ. ಫಸ್ಟ್ ವಿ ಗೋನ್ ವಿಸಿಟ್ ದ ವಿಲೇಜ್, ನೆಕ್ಸ್ಟ್ ಬಂದು ಬ್ಯಾಲೆನ್ಸಿಂಗ್ ರಾಕ್, ಲಾಸ್ಟ್ ಬಂದುಬಿಟ್ಟು ಲಿವಿಂಗ್ ರೂಟ್ ಅಂದ್ಬಿಟ್ಟು. ಓಕೆ, ಸೊ ವಿ ಗೋನ್ ಸಿ ದ್ಯಾಟ್ this is the aerial view that we are able to capture and see what it is, how the village looks. It looks a little hazy because of the mist ansta ide. They have a small pond or river kind of a stuff left ಅಲ್ಲಿ ಇದೆ. top ಅಲ್ಲಿ you can see 12 o'clock. On the all the other side thick jungle. Need to understand, ಇದ್ರ ಪಕ್ಕದಲ್ಲೇ ಯು ಹ್ಯಾವ್ ದಿಸ್ ಬಾಂಗ್ಲಾದೇಶ್ ಬಾರ್ಡರ್. ಬೇಸಿಕ್ಲಿ ವಾಟ್ ಎವರ್ ಇಲ್ಲಿ ಏನೇನು ರೈಸು, ಶುಗರು, ಬೀಟಲ್ ನಟ್ಟು ಏನೇ ಪ್ರೊಡ್ಯೂಸ್ ಮಾಡಿದ್ರು ಇಲ್ಲಿಂದ ದೇ ಸೆಂಡ್ ಟು ಬಾಂಗ್ಲಾದೇಶ್ ಬೇಸಿಕ್ಲಿ, ಬಿಕಾಸ್ ಇಲ್ಲೊಂದು ಬಾರ್ಡರ್ ಬರುತ್ತೆ, ಡಾವ್ಕಿ ರಿವರ್ ಹತ್ರ ಇನ್ನೊಂದು ಬಾರ್ಡರ್ ಬರುತ್ತೆ. ಸೊ ಬೆಂಗಾಲ್ ಇಸ್ ಫುಲ್ಲಿ ಸರೌಂಡೆಡ್ ಬೈ ಬಾಂಗ್ಲಾದೇಶ್ ಬಾರ್ಡರ್ ಓನ್ಲಿ. ದಟ್ ಇಸ್ ಸಮಥಿಂಗ್ ದಟ್ ನಮಗೆ ರೈಟಲ್ಲಿ ಕಾಣಿಸ್ತಾ ಇದೆಯಾ, ದಟ್ ಪಿಂಕ್ ಕಲರ್ ಬಿಲ್ಡಿಂಗ್, ದಟ್ ಇಸ್ ದ ಚರ್ಚ್. ಅದ್ರ ಮುಂದೆ ಇರೋದು ಗ್ರೌಂಡ್. Okay, they play football here. They don't play cricket at all. That's very surprising. Okay, so these two are parking spots for people. Outsiders ಬಂದ್ರೆ ಇಲ್ಲೇ ಆಗಬೇಕು, ಒಳಗೆ ಹೋಗಿ ಬಿಡಲ್ಲ ಗಾಡಿನ. So this is how clean the village is, neatly maintained. ಯಾರಿಗೆ ಮನೆ ಕ್ಲೀನ್ ಇರಬೇಕು, ಸರೌಂಡಿಂಗ್ ಕ್ಲೀನ್ ಇರಬೇಕಂತ ಆಸೆ ಪಟ್ಟು ಗುಡ್ಸ್ಕೊಂಡು ಬಿದ್ದಿರ್ತಾರೆ ಅವ್ರಿಗೆ ಇದೇ ಜಾಗ ಅವ್ರಿಗೆ ಸೂಟ್ ಆಗುತ್ತೆ. ಮೋಸ್ಟ್ ಆಫ್ ದ ಪ್ಲೇಸಸ್ ದೇ ಯೂಸಿಂಗ್ ಇಟ್ ಫಾರ್ ಹೋಮ್ ಸ್ಟೇ. ಸೊ ಉಳ್ಕೊಳ್ಳೋಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ನನಗೆ ಕಾಣಿಸ್ತು ಇಲ್ಲೊಂದು ಬ್ರಿಡ್ಜು, ಆಯಿತಾ. ಈ ಬ್ರಿಡ್ಜ್ನ ಹತ್ತಕ್ಕೆ ಟ್ರೈ ಮಾಡೋದು, ದಟ್ಸ್ ಥ್ರೂ ದೇ ಯೂಸಿಂಗ್ ಬ್ಯಾಂಬೂ ಆ್ಯಕ್ಚುಲಿ, ಬಿಕಾಸ್ ಇಲ್ಲಿ ಬ್ಯಾಂಬೂಸ್ ಜಾಸ್ತಿ ಬೆಳೀತಾರೆ. ಓಕೆ, ಆ್ಯಂಡ್ ಸೆಕೆಂಡ್ ಟೈಮ್ ಇನ್ ಮೈ ಲೈಫ್ ಆ್ಯಕ್ಚುಲಿ ಐ ಆಮ್ ಕ್ಲೈಂಬಿಂಗ್ ಆನ್ ಟು ಅ ಬ್ಯಾಂಬೂ ಥಿಂಗ್. ಒನ್ಸ್ ನಾನು ಎಲ್ಲಿ ನಡೆದಿದ್ದೆ, ನಿಸರ್ಗಧಾಮದಲ್ಲಿ ಕರ್ನಾಟಕದಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈ ಎಕ್ಸ್ಪೀರಿಯನ್ಸ್ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಜಸ್ಟ್ ರಿಮೆಂಬರ್ ದ್ಯಾಟ್. ಆ ವಿಡಿಯೋ ಬರೋ ತನಕ ಕಾಯಬೇಕಾಗುತ್ತೆ ನೀವು. ಆ ಚರ್ಚ್ ಹೇಳ್ದೆ ಅಲ್ಲ, ಆ ಚರ್ಚು ಈ ಗ್ರೌಂಡ್ ಆದಮೇಲೆ ಇರೋದು. Okay, so that is an idea we got already because aerial already we've captured, right? So this is the ground, that is the church, correct? Yes. So let us keep going. Okay, so in the range of from 1,000 to 3,000 rupees you get places to stay and all that. Understand, it is so clean that illi nimige for people who would like to buy liquor, forget it. There is no wine store here. ಆಯಿತಾ, ದಟ್ ಐ ಥಿಂಕ್ ದೇ ಶುಡ್ ಡೂ ಸಮಥಿಂಗ್ ಲೈಕ್ ದಿಸ್ ಓನ್ಲಿ. ಆಯಿತಾ, ಇಟ್ ಇಸ್ ಅ ವಿಲೇಜ್ ಗೌಂಡ್ ಅಥಾರಿಟಿ. ಇವಾಗಿದ್ದು ಬಂದು ಸ್ಕೈ ವ್ಯೂ ಪಾಯಿಂಟ್ ಅಂತ ಒಂದು ಕಾಣಿಸ್ತು, ಹತ್ತಕ್ಕೆ ಹೋದೆ. ನಿಮ್ಮ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ನೀವು. ನಾವು ಎಲ್ಲಿ ಹೋಗಿದ್ವಿ, ಡಾವ್ಕಿ, ಅದಕ್ಕಿಂತ ಮುಂಚೆ ಎಲ್ಲಿ ಹೋಗಿದ್ವಿ, ಶಿಲಾಂಗ್ ಪೀಕಿಗೆ ಹೋಗಿದ್ವಿ. ಪೀಕಿಗೆ ಎಷ್ಟು ಎತ್ತರಕ್ಕೆ ಹೋಗಿದ್ವಿ, ಬಟ್ ದಿರ್ ಇಸ್ ನೋ ಫನ್ ಎಟ್ ಆಲ್. ನನಗೆ ಇಲ್ಲಿ ಈ ಹೇರ್ಸಲ್ಲಿ ಏನೂ ಕಾಣಲ್ಲ ಅಂತ ಗೊತ್ತು, ಬಟ್ ದ ಥ್ರಿಲ್ ವಾಸ್ ಕ್ಲೈಂಬಿಂಗ್ ದಿಸ್. ಈ ಹಾರಿಸಾಂಟಲ್ ಬ್ಯಾಂಬೂಸ್ ಹಾಕಿಲ್ಲ ಅಂದರೆ ಜಾರ್ಕೊಂಡು ಹಬ್ಬಂದ್ರೆ ಬೀಳದೆ. ಆಯಿತಾ, ಇಟ್ ಈಸ್ ವೆರಿ ಸ್ಮೂತ್. ಆಯಿತಾ, ಬಟ್ ಐ ವಾಂಟ್ ಟು ಕ್ಲೈಂಬ್ ದಿಸ್, ಐ ವಾಂಟ್ ಟು ಸಿ ವಾಟ್ ದಿಸ್ ಇಸ್. ನನಗೆ ಫ್ಯೂಚರ್ಲಿ ಎಷ್ಟು ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್ ದಟ್ ವಿಚ್ ಆ್ಯಕ್ಚುಲಿ ವಿಲ್ ಹೆಲ್ಪ್ ಮೀ. ಓಕೆ, ದಿಸ್ ಪ್ಲೇಸ್ ಕಾಲ್ಡ್, ಹೇಳೋಕ್ಕೂ ಕಷ್ಟ, ಮಾಲನ್ ನಾಂಗ್ ಅಂದ್ಬಿಟ್ಟು. ಇಟ್ಸ್ ಓನ್ಲಿ ಅಬೌಟ್ 30 kilometers ಫ್ರಮ್ ಡಾವ್ಕಿ ರಿವರ್. ಸೊ ಇದೆಲ್ಲ ಶಿಲಾಂಗ್ ಹತ್ರನೇ ಬರುತ್ತೆ. ಶಿಲಾಂಗ್ ಜಾತ್ರೆಯಲ್ಲಿ ಓದಾಡ್ತಾ ಇದ್ದಿತ್ತು. ಎಲ್ಲಿ ಕ್ಯಾಮ್ರಾ ಬೇರೆ ಹೊಡ್ಕೊಳ್ತದೆ ಅಂದ್ಬಿಟ್ಟು ಐ ಆಮ್ ಆ್ಯಕ್ಚುಲಿ ಇಟ್ಸ್ ಶಾರ್ಟ್ನಿಂಗ್. ನನ್ನ ಕಷ್ಟ ನನಗೆ ಗೊತ್ತು, ಯಾವಾಗ ಜಾರ್ಕೊಂಡು. ಅದು ಬೇರೆ ನನ್ನ ಶೂಸ್ ಬಾಲ್ಡ್ ಆಗಿಬಿಟ್ಟೈತೆ. ತಲೆ ಬಾಲ್ಡ್ ಆಗಿಲ್ಲ ಅಂದ್ರೂ ಶೂಸ್ ಬಾಲ್ಡ್ ಆಗಿಬಿಟ್ಟೈತೆ ನಂದು. ತಲೆ ಸ್ವಲ್ಪ ಬಾಲ್ಡ್ ಆಗಿದೆ. ಈಗ ಮೇಲೆ ಬಂದುಬಿಟ್ವಾ, ಬಂದೇ ಬಿಟ್ವಿ. ಹತ್ಕೊಂಡು ನನ್ನ ಜೊತೆಗೆ ಒಬ್ಬ ಇದ್ದಾಗ ಗೊತ್ತಾ, ಅವ್ನ ಹೋಟೆಲಲ್ಲೇ ಉಳ್ಕೊಂಡಿದ್ದೆ ನಾನು. ಆಯಿತಾ, ರಿಯಲಿ ಇಟ್ ಈಸ್ ಫುಲ್ ಹೌಸ್ ಕೊಟ್ಟ ನನಗೆ. ಆಯಿತಾ, ಬಿಗ್ ರೂಮು, ಒಂದು ಕಿಚನ್ನು, ಒಂದು ಬಾತ್ರೂಮ್ ಕೊಟ್ಟ. ಓನ್ಲಿ 1,000 rupees ಚಾರ್ಜ್ ಮಾಡ್ದ. ವೆರಿ ನೈಸ್ ಫೆಲೋ, ದಟ್ ಫೆಲೋ ಇಸ್ ಬಿಶಾರ್ ಅಂದ್ಬಿಟ್ಟು. ಅವ್ನು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅವ್ನು ಕಾಂಟ್ಯಾಕ್ಟ್ ಮಾಡಿ ಹೋಗಿ ನೀವು ಅಲ್ಲಿ ಸ್ಟೇ ಮಾಡಿ. ವೆರಿ ನೈಸ್ ಫೆಲೋ ದಟ್ ಈಸ್. ಗುಡ್ ಫುಡ್ ಸಪ್ಲೈ ಮಾಡ್ದ, ಎಲ್ಲ ಮಾಡ್ದ. ದಿಸ್ ಇಸ್ ದ ವ್ಯೂ. ನಾನು ಹೇಳಿಲ್ಲ ಏನು ವ್ಯೂ ಇರಲ್ಲ ಅಂತ. ಬಟ್ ದಿಸ್ ಥ್ರಿಲ್ ಆಫ್ ಕ್ಲೈಂಬಿಂಗ್ ಅಪ್, ಕ್ಲೈಂಬಿಂಗ್ ಡೌನ್ ಇಸ್ ಮೋರ್ ಥ್ರಿಲ್. ತುಂಬ ದಿವಸ ಆಗಿತ್ತು ಬೇರೆ, ಯಾಕಂದರೆ ನಾನು ತೆಲಂಗಾಣದಿಂದ ಹೊರಟನೋ ಆವಾಗಿಂದ ಯಾವ ಟ್ರೆಕ್ಕಿಂಗು ಮಾಡಿಲ್ಲ, ಏನಿಲ್ಲ. ಬರೀ ಗಾಡಿ ಓಡಿಸು ಗಾಡಿನೂ ಬಾಡಿನೂ ಎಲ್ಲ ಬೆಂಡ್ ಆಗಿಬಿಟ್ಟಿದೆ. ಸ್ವಂಟಾನೋ ಬೆಂಡ್ ಆಗಿಬಿಟ್ಟಿದ್ದೆ ನಾನು.
ಬಂದುಬಿಟ್ವಿ. ಇವಾಗ ನೋಡಿ ಏನು ವ್ಯೂ ಕಾಣಬೋದು ಅಂತ. ಇದಾದ್ಮೇಲೆ ನಿಮಗೆ ನಾನು ಬ್ಯಾಲೆನ್ಸಿಂಗ್ ರಾಕು ಮತ್ತು ಲಿವಿಂಗ್ ರೂಟ್ ಬ್ರಿಡ್ಜ್ ಕರ್ಕೊಂಡು ಹೋಗ್ತೀನಿ. ನೋಡಿದ್ರೆ ವ್ಯೂ ಇನ್ನೊಂದು ಕ್ಲಿಪ್ ಹಾಕ್ಬಿಡ್ಲಾ? ಇನ್ನೊಂದಿದೆ ಸ್ಕೈ ವ್ಯೂ ಪಾಯಿಂಟ್, ಅದಕ್ಕೆ ಹತ್ತಲಿಲ್ಲ, ನಾನು ಆಲ್ರೆಡಿ ಹತ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು. ಬಟ್ ರಿಯಲಿ ದಿಸ್ ಇಸ್ ದ ಚರ್ಚ್ ದಟ್ ವಿ ಸಾ. Come on, let us go. How beautiful they've made their own gardens here. How beautiful. I did notice something, okay? Let me show you. ಏನು ಕಾಣಿಸ್ತು ನನ್ನ ಕಣ್ಣಿಗೆ. Okay, so I'm going to show you from the road. ಏನು ಕೇಳ್ತೀರಾ? ವೇಟ್, ಸಸ್ಪೆನ್ಸ್. ಅದು ಇನ್ನೊಂದು ಚರ್ಚು. ದಟ್ ಈಸ್ ಇನ್ನೊಂದು ಚರ್ಚು. ಇಲ್ಲೆಲ್ಲ ಹರಟೆ ಹೊಡ್ಕೊಂಡು ಕೂತ್ಕೊಂಡವ್ರೆ. ಇಟ್ ಇಸ್ ಕ್ಲೋಸ್ ಟು 10 o'clock. ಏನು ಲೈಫ್, ಮಸ್ತ್ ಕೂಲ್ ಲೈಫ್. ಲುಕ್ ಅಟ್ ದಿಸ್ ಹೌಸ್. ಇಲ್ಲೆಲ್ಲ ಸೆಟ್ಲ್ ಆಗೋದೇ ಬೆಸ್ಟ್ ಅನ್ಸ್ತಾ ನನಗೆ ಅನಿಸ್ತಾ ಇದೆಯಪ್ಪ. ಬ್ಯೂಟಿಫುಲ್ ರೈಟ್. ಲುಕ್ ಅಟ್ ಒಂದು ರೋಡ್ ಇದೇ ಹೇಳಿದ್ದು. ಲುಕ್ ಅಟ್ ದಿಸ್. ಇಲ್ಲೆಲ್ಲ ಬೀಟ್ಲ್ ನಟ್ನ ಏನು ಬಿಸಿಲಿಗೆ ಬಿಟ್ಬಿಟ್ಟವ್ರೆ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ಟ್ರಕ್ಗೆ ಹಾಕಿ ಕಳಿಸ್ಬಿಟ್ಟು ಬಾಂಗ್ಲಾದೇಶಕ್ಕೆ ಕಳಿಸ್ಬಿಡ್ತಾರೆ. ಎಷ್ಟು ಮನೆ ಮುಂದೆ ಈ ಥರ ಗಾರ್ಡನ್ ಇದ್ದಿದ್ದಿಲ್ಲ. ದಿಸ್ ಇಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. ಬ್ಯಾಲೆನ್ಸ್ ರಾಕ್ ಆ ಮಧ್ಯದಲ್ಲಿ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಕೂತ್ಕೊಂಡಿದೆ ಹೇಗೆ ಅಂತ ಗೊತ್ತಿಲ್ಲ. ದಿಸ್ ಇಸ್ ದ ಲಿವಿಂಗ್ ರೂಟ್ ಬ್ರಿಡ್ಜ್ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. ಅಂದರೆ ಈ ರೂಟ್ಸ್ ಇದೆಲ್ಲ ಬೇರು ಬದುಕಿರೋದು ಈ ಟ್ರೀಯಿಂದ ಬಂದಿರೋದು ಆ ಕಡೆಯಿಂದ ಈ ಕಡೆ ತನಕ ಬಂದ್ಬಿಟ್ಟಿದೆ. ಸೊ ಅದ್ರ ಮೇಲೆ ನಾವು ನಡ್ಕೊಂಡು ಹೋಗೋದು. ಹೌ ಬ್ಯೂಟಿಫುಲ್ ದಿಸ್ ಪ್ಲೇಸ್ ಇಸ್ ಯಾರ್. ಒಂದು ಫೋಟೋ ಬೇಕಾಗತ್ತಲ್ವಾ ಅಲ್ವಾ?